ನಮಸ್ಕಾರ ಶಿವ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲಿಗಪ್ಪ ಬಂದಿದ್ದೀನಿ ಅಂತಂದರೆ ಕನಕಪುರಕ್ಕೆ ಬಂದಿದ್ದೀನಿ ಗುರು. ಕನಕಪುರದಲ್ಲಿ ಗುರು ಎಲ್ಲ ಕಡೆಗೂ ಬಸ್ ಸೌಲಭ್ಯ ಐತೆ ಗುರು. AC ಬಸ್ಸು ಐತೆ ಇಲ್ಲಿ. ಇದು ಕೊಳ್ಳೇಗಾಲ ಬಸ್ಸು, ಇದು ಮೈಸೂರು. ಮಾಮೂಲಿ ಮಳವಳ್ಳಿಗೆ ಹೋಗೋದು ಎರಡೂ ಎಲ್ಲ ಕಡೆಗೂ ಐತಪ್ಪ. ಇಲ್ಲಿ ಬೆಟ್ಟಕ್ಕೆ ಐತೆ, ಮಹದೇಶ್ವರಂ ಬೆಟ್ಟಕ್ಕೆ. ಮಹದೇಶ್ವರಂ ಬೆಟ್ಟ ಮತ್ತು ಈ ಕಡೆ ಲೋಕಲ್ಲು ಯಾವ್ಯಾವುದು ಮಾಮೂಲಿ ಆರೋಹಳ್ಳಿ, ಕಲಸಿಪಾಳ್ಯ, ಮೆಜೆಸ್ಟಿಕ್ಕು, ಬೆಂಗಳೂರು, ಬನಶಂಕರಿ, ಮತ್ತು ಹಳ್ಳಿ ರೂಟ್ಗಳು ಮಾಗಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಳವಳ್ಳಿ, ಬನ್ನೂರು, ಕಿರ್ಗಾವಲು, ಮೈಸೂರು ಎಲ್ಲ ಕಡೆಗೂ ಐತೆ ಈ ಬಸ್ಸು ಶಿವ. ನಾನು ಬಂದಿರೋದು ಈ ಬಸ್ಸು ಶಿವ ಬೆಳಿಗ್ಗೆ 6:30ಗೆ ಮೈಸೂರು ಬಿಡ್ತದೆ. 6:30ಗೆ ಬಿಟ್ರೆ ಗುರು 9:00ಗೆ ಕನಕಪುರ ಬರ್ತದೆ. ಮಾಮೂಲಿ ಬನ್ನೂರು, ಮಳವಳ್ಳಿ ಮತ್ತು ಅಲಗೂರು, ಸಾತ್ನೂರು, ಕನಕಪುರ ಹಂಗೆ ಬರುತ್ತೆ. 9:30ಗೆ ಇಲ್ಲಿ ಬಂದರೆ 10 ಗಂಟೆಗೆ ಇಲ್ಲಿ ಬಿಡುತ್ತೆ ಕನಕಪುರನ. ಸೇಮ್ ರಿಪೀಟು ಹಂಗೆ ಹೋಗೋದು. ಮೈಸೂರಿಗೆ ಹೋಗುತ್ತೆ. ಮೈಸೂರಲ್ಲಿ 11:30ಗೆ ಹೋಗುತ್ತೆ. 12 ಗಂಟೆಗೆ ಮೈಸೂರಿಂದ ಬಿಡೋದು. ಮೈಸೂರಿಂದ ವಿರಾಜಪೇಟೆಗೆ ಹೋಗಬೇಕು. ವಿರಾಜಪೇಟೆಗೆ ಹೋಗ್ಬೇಕು ಅಂತಂದರೆ ಮಾಮೂಲಿ ಹುಣಸೂರಿಂದ ಪಂಚುವಳ್ಳಿಯಿಂದ ಗೋಣಿಕೊಪ್ಪದಿಂದ ವಿರಾಜಪೇಟೆ ಕರೆಕ್ಟಾಗಿ 2:50ಕ್ಕೆ ಹೋಯ್ತದೆ. 12 ಗಂಟೆಗೆ ಬಿಟ್ಟು 2:50ಕ್ಕೆ ಹೋಯ್ತದೆ. ಯಾಕೆಂದರೆ ಅದೆಲ್ಲ ಫಾರೆಸ್ಟ್ ಏರಿಯಾ ಅಲ್ವಾ, ಅದರಿಂದ ನಿಧಾನಕ್ಕೆ ಹೋಯ್ತದೆ. ಆಮೇಲೆ ಅಲ್ಲಿ ಕರೆಕ್ಟಾಗಿ 4 ಗಂಟೆಗೆ ಬಿಡುತ್ತೆ. 7 ಗಂಟೆ ಆಗುತ್ತೆ ಮೈಸೂರು ಬರೋದಕ್ಕೆ. ಡೈಲಿ ದಿನನಿತ್ಯ ಓಡಾಡೋ ಬಸ್ಸು ಅಂದರೆ ಇದು ಯಾವುದು 5037 ಅಲ್ಲಿ ಅದೆಲ್ಲ ಬೋಲ್ಡು. ಮೈಸೂರು ವಿರಾಜಪೇಟೆ ಮಾರ್ಗ ಬಂದು ಹುಣಸೂರು, ಪಂಚುವಳ್ಳಿ, ಗೋಣಿಕೊಪ್ಪ. AC ಬಸ್ ಇನ್ನೂ ಬಂದಿಲ್ವಲ್ಲ. ಎಷ್ಟು ಗಂಟೆಗೆ ಬರೋದು AC ಬಸ್ಸು? ಯಾಕೆ AC ಬಸ್ಸು ಇಲ್ಲಿಂದ ಡೈರೆಕ್ಟು ಮೆಜೆಸ್ಟಿಕ್ಗೆ ಐತೆ, ಮಾರ್ಕೆಟ್ಗೆ ಐತೆ, ಕಲಸಿಪಳ್ಳಿಗೆ ಐತೆ. ಅವ್ರು ಇನ್ನೂ ಬಂದಿಲ್ಲ. ಎಷ್ಟು 10 ಗಂಟೆಗೇನೋ ಬರೋದು. ಯಾಕೆ ನಾವೇ ಜಲ್ದಿ ಬಂದ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಈಗ ಎಷ್ಟು ಅಂದರೆ 9:50 ಟೈಮ್. ಅದರಿಂದ ಪ್ಲಾಟ್ಫಾರಮ್ ಎಲ್ಲ ಖಾಲಿ ಐತೆ. ದೊಡ್ಡದಾಗೈತೆ ಗುರು ಸುಮಾರು. ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಐತಲ್ಲ, ಅಲ್ಲಿ ತನಕನೂ ಬಸ್ ಸ್ಟ್ಯಾಂಡೇನೇ ಇದು. ದೊಡ್ಡದಾಗೈತೆ, ಸಿಕ್ಕಾಪಟ್ಟೆ ದೊಡ್ಡದು ಅಂದ್ಕೊಳ್ಳಿ. ಸೇಮ್ ಹಾಸನ ಬಸ್ ಸ್ಟ್ಯಾಂಡ್ ಹೆಂಗೈತೆ ಸೇಮ್ ಅದೇ ಥರ. ಅಂದರೆ ಹಾಸನದಷ್ಟು ದೊಡ್ಡದಿಲ್ಲ, ಸೇಮ್ ಅದೇ ಥರ ಇರೋದು ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹಳ್ಳಿ ರೂಟ್ ಜಾಸ್ತಿ. ಎಲ್ಲ ಯಾವ ಊರುಗಳ ಹೆಸರು ನನಗೂ ಗೊತ್ತಿಲ್ಲ. ಪ್ಲಾಟ್ಫಾರಮಲ್ಲಿ ಹಾಕಿದಾರ ಏನಪ್ಪ ಅಂದರೆ ಬೋರ್ಡ್ಗಳು ಹಾಕವ್ರೆ ಗುರು, ಬೋರ್ಡ್ಗಳು ಹಾಕವ್ರೆ. ನಮ್ಗೆ ಗೊತ್ತಿಲ್ಲ. ಎಲ್ಲ ಬಂದವ್ರೆ ಅಣ್ಣ ತಿಂಡಿ ಮಾಡ್ಕೊಂಡು ಹೊರಡೋದು. ಇವಾಗ ಬಂತು ನೋಡಿಯಪ್ಪ BS6 ಅಶ್ವಮೇಧ. ಎಲ್ಲಿಂದ ಬಂದಿರೋದು? ಬೋಲ್ಡ್ ಎಲ್ಲ ಅಣ್ಣ ಬನಶಂಕರಿಯಿಂದ ಬಂದಿರೋದು ನೋಡು ಗುರು. ಇದು ನಾನ್ ಸ್ಟಾಪ್. ಅದು ಬನಶಂಕರಿ ಕನಕಪುರ ನಾನ್ ಸ್ಟಾಪ್. ಅಲ್ಲೇ ಐತೆ ನೋಡಿ, ಹಿಂದೆಗಡೆ ಹಾಕವ್ರೆ ಬನಶಂಕರಿ ಕನಕಪುರ ನಾನ್ ಸ್ಟಾಪ್. ಇದು ಅಣ್ಣ ಯಾವುದೋ ಆರೋಹಳ್ಳಿ, ಆನೆಕಲ್ಲಿಂದನೂ ಬರ್ತದ ಗುರು ಬಸ್ಗಳು. ಆನೇಕಲ್ ಬಸ್ ತೋರಿಸ್ತೀನಿ ಗಾಡಿ ಶಿವ. ಪಕ್ಕ ಆನೇಕಲ್ದು ಗುರು. ಇದು ಆನೇಕಲ್ಲಿಂದ ಬಂದಿರೋದು. ಕನಕಪುರದಿಂದ ಆನೇಕಲ್ ಹತ್ರ ಇರ್ಬೋದು ಅಂತ ಅನ್ಕೋತೀನಿ. ನನಗೂ ಗೊತ್ತಿಲ್ಲ. ನಾನು ಒಂದ್ಸಲನೂ ಆನೇಕಲ್ಗೆ ಹೋಗಿರೋರು ಯಾರು ಇದ್ರೆ ಹಿಂದೆ ಯಾವುದೋ ಕುಪ್ಪೆ ದೊಡ್ಡಿ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕುಪ್ಪೆ ದೊಡ್ಡಿ ಅಂತ ಹಾಕೊಂಡವ್ರೆ ಬೋಲ್ಡು ಅಣ್ಣ. ಕನಕಪುರದಲ್ಲಿ ಹೆಂಗೆ ಗೊತ್ತಾದ್ರು ಸುಮಾರು ಬಸ್ಗಳು, ಬೇಜಾನ್ ಬಸ್ಗಳು ಎಲ್ಲ ಆಲ್ಟ್ರೇಷನ್ ಆಗವೆ. ಹೆಂಗೆ ನೀಟಾಗಿ ರೆಡಿ ಮಾಡ್ತಾರೆ ಗೊತ್ತಾ? ಸಕ್ಕತ್ತಾಗಿ ರೆಡಿ ಮಾಡ್ಸಿರ್ತಾರೆ. ಯಾವುದು ರೆಡಿ ಆಗಿರೋ ಗಾಡಿಗಳು ಯಾವುದು ಬಂದಿಲ್ವಲ್ಲ. ಬಿಡದಿಗೂ ಹೋಯ್ತದೆ ಗುರು. ಕನಕಪುರದಿಂದ ಬನಶಂಕರಿನೂ ಹೋಯ್ತದೆ. ಪಾರ್ಸಲ್ ಸೌಲಭ್ಯ ಇದೆಲ್ಲಿಂದ ಬರ್ತಾರಲ್ಲಪ್ಪ ಇದು. ಅಂದರೆ ಹಳ್ಳಿ ರೂಟ್ಗಳೇ ಜಾಸ್ತಿ ಗುರು. ಹಳ್ಳಿ ರೂಟು ಅಂದರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಸಾಲ ಬನ್ನಿ ಕೋಡಿಹಳ್ಳಿ ಕನಕಪುರ. ಟಾಟಾ ಗಾಡಿ ಸೌಂಡಲ್ಲೇ ಗೊತ್ತಾಗೋಯ್ತದೆ ಅದು ಟಾಟಾ ಗಾಡಿ ಅಂತ. ಮಣ್ಣ ಎಲ್ಲೋ ಇದ್ರ ಇಷ್ಟ ತನಕ. ಗಂಟೆಗೆ ಹೊರಡಬೇಕು. 10 ಗಂಟೆಗೆ ಹೊರಡಬೇಕು. ಅಣ್ಣ ಇನ್ನೂ ಎಂಟ್ರಿ ಹಾಕ್ಸಿಲ್ಲ. ಹಾಕ್ಸಿದ್ಮೇಲೆ ಹೊರಡೋದು.
ತಿಂಡಿ ಮಾಡಿಬಿಟ್ಟು ಸಾತ್ನೂರಲ್ಲಿ ಹೊಟ್ಟೆ ತುಂಬ್ಕೊಬಿಡದೆ. ಅದಕ್ಕೆ ಒಡ್ಡಾಡ್ಕೊಂಡು ಅರ್ಗಿಸ್ತಾ ಇದ್ದೀನಿ, ತಿಂದತ್ತಾಗೆ. ಆಮೇಲೆ ಅವತ್ತೇ ಒಂದಿನ ಹೇಳ್ದಲ್ಲ, ಕಳ್ಳರಿದ್ದಾರೆ ಕನಕಪುರದಲ್ಲಿ, ಕಳ್ಳಲಿದ್ದಾರೆ ಅಂದ್ಬಿಟ್ಟು ಹಾಕಿದ್ರೆ ಅಂದ್ಬಿಟ್ರು. ನೋಡಿ ತೋರಿಸ್ತೀನಿ. ಸ್ವಲ್ಪ ನಿರ್ಲಕ್ಷ್ಯ ಜೀವನ ನಷ್ಟ. ಇಲ್ಲ ಆಯ್ತು ನೋಡಪ್ಪ, ಸೈಡ್ ಕುತ್ಕೊಳ್ಳಯ್ಯ. ಚಿನ್ನದ ಮಾಂಗಲ್ಯ, ಸರ, ಮೊಬೈಲ್, ಪರ್ಸ್, ಬ್ಯಾಗ್. KSRTC ಬಸ್ನಲ್ಲಿ ಪ್ರಯಾಣಿಕರು ಹತ್ತುವಾಗ ಇಳಿಯುವಾಗ ನಿಮ್ಮ ಬೆಲೆ ಬಾಳುವ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಕಳ್ಳರು ಕಳ್ಳತನ ಮಾಡುವ ಸಾಮಾನ್ಯ ವಸ್ತುಗಳು: ಚಿನ್ನದ ಮಾಂಗಲ್ಯ ಸರ, ಚಿನ್ನದ ಸರ, ಮೊಬೈಲ್, ಪರ್ಸ್, ಬ್ಯಾಗ್, ಗಡಿಯಾರ, ಕಿವಿಯೋಲೆ. ಕಳ್ಳತನವಾದರೆ ತಕ್ಷಣ ಪೊಲೀಸರಿಗೆ ಕರೆ ಮಾಡಿ 112. ಅದಂತೂ ಸತ್ಯ, ಫೋನ್ ಮಾಡಿ ಶಿವ. ಆಮೇಲೆ ಕನಕಪುರ ಪೊಲೀಸ್ ಸ್ಟೇಷನ್ ಅವ್ರದ್ದು ನಂಬರ್ ಐತೆ ನೋಡಿ ಇಲ್ಲಿ, ಕನಕಪುರ ಪೊಲೀಸ್ ಠಾಣೆ ನಂಬರು 9480802868, 9480802860. ಆಯ್ತಾ, ಅದಾದಮೇಲೆ ಜಾಗರೂಕರಾಗಿರಿ, ಸುರಕ್ಷಿತವಾಗಿರಿ, ಕಳ್ಳತನವನ್ನು ತಡೆಗಟ್ಟೋಣ. ಶಿವ ಈ ಥರ ನೋಟಿಸ್ ಬೋರ್ಡ್ ಎಂತಕ್ಕೆ ಗೊತ್ತಾ ಶಿವ ಹಾಕೋದು? ಎಮರ್ಜೆನ್ಸಿಗೆ ಏನಾದ್ರು ನಿಮ್ದು ಏನಾದ್ರು ಕಳ್ತನ ಆಗೋಯ್ತು ಅಂತಂದ್ರೆ 112 ಫೋನ್ ಮಾಡಿ. ಏನೇ ತುರ್ತು ಇದ್ರೂ, ಏನೇ ಎಮರ್ಜೆನ್ಸಿ ಇದ್ರೂ 112 ಫೋನ್ ಮಾಡಿ. ಬರ್ರಣ ಹೋಗದ. ಯಾವ್ದಪ್ಪದವು? ಚಿಲ್ಲೂರು ಹನುಮಾನ ಹಳ್ಳಿ, ಬೈರೇಗೌಡನ ವಲಸೆ. ಅದ ಬಂತಲ್ಲ ಕನಕಪುರ ಸಾತ್ನೂರು. ನೋಡು ಶಿವ, ಇದೆ ನಾವು ಹೇಳಿದ್ನಲ್ಲ ಸಾತ್ನೂರು ಅಂದ್ಬಿಟ್ಟು, ಕಬ್ಬಾಳಗೆ ಹೋಗುವಂಥದ್ದು ಅದೇ. ಆರೋಹಳ್ಳಿ, ಆನೇಕಲ್ಲು, ಕನಕಪುರ. ಅಂಬಸ್ಸಲ್ಲಿ ಬಂದವರು ಅಲ್ಲಿ ಹತ್ಕೊಂಡೋಯ್ತಾರೆ. ತೇರು ಬಿಡು, ಒಡ್ರಗಡ್ಡಿ, ದೊಡ್ಡ ಮರಳವಾಡಿ. ಸರಿ ಶಿವ, ಆಯಿತು. ನೆಕ್ಸ್ಟ್ ವಿಡಿಯೋ ಗಂಟ ವೆಯ್ಟ್ ಮಾಡ್ತೀನಿ. ಓಕೆ, ಬಾಯ್.